ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ರಾಜಕೀಯದಲ್ಲಿ ಅದರಲ್ಲಿಯೂ ಕೂಡ ಕಾಂಗ್ರೆಸ್ನ ಒಂದು ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇವೆ. ಆದರೆ ಬದಲಾವಣೆಗಳು ಆಗ್ತಾ ಇಲ್ಲ. ಬದಲಾವಣೆ ಆಗುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ, ಅಥವಾ ಈಗಿರುವಂತಹ ಒಂದು ಸ್ಥಿತಿನೇ ಇರುತ್ತೆ ಎನ್ನುವಂತಹ ಒಂದು ಹೇಳಿಕೆಗಳು ದೃಢವಾಗಿ ಬರ್ತಾ ಇದೆ. ಇದೇ ನಿಟ್ಟಿನಲ್ಲಿ CM ಮತ್ತು DCM ನಡುವೆ ಕೆಲವೊಂದು ಮಾತುಕತೆಗಳು ನಡೀತಾ ಇತ್ತು. 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಕುರ್ಚಿಯನ್ನು ಬಿಟ್ಕೊಡ್ಬೇಕು, CM ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಚರ್ಚೆಗಳು ಬರ್ತಾ ಇತ್ತು. ಅದರ ಜೊತೆಗೆ ಸಚಿವ ಸಂಪುಟದ ಒಂದು ಪುನರ್ರಚನೆ ಮತ್ತು KPCC ಅಧ್ಯಕ್ಷ ಒಂದು ಸ್ಥಾನ ಏನಿದೆ, ಈ ಎಲ್ಲದರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಈಗ ಈ ಚರ್ಚೆಗಳಿಂದ ಹೈಕಮಾಂಡ್ ಹಿಂದೆ ಸರಿದಿದೆ. ರಾಜ್ಯದಲ್ಲಿರುವಂತಹ ಕೆಲ ನಾಯಕರು ಕೂಡ ಮೌನವಾಗಿದ್ದಾರೆ. ಆದರೆ ಇನ್ನುಳಿದ ಕೆಲವರು ಮಾತ್ರ ಸುಮ್ಮನೆ ಆಗ್ತಾ ಇಲ್ಲ. ಇದೇ ವಿಚಾರವಾಗಿ DK ಶಿವಕುಮಾರ್ ಬಣದಲ್ಲಿರುವಂತಹ ಕೆಲ ನಾಯಕರೇನಿದ್ದಾರೆ, ಮಂತ್ರಿಗಳೇನಿದ್ದಾರೆ, ಶಾಸಕರು, ಸಚಿವರು ಎಲ್ಲರೂ ಕೂಡ ದೆಹಲಿಗೆ ಹೋಗಿದ್ದಾರೆ ಇದ್ರ ಬಗ್ಗೆ ಮಾತನಾಡೋಕೆ. ಹೋದಂತಹ ಸಂದರ್ಭದಲ್ಲಿ ಏನೋ ಮಾತುಕತೆ ಆಗಿದೆ. ಆದರೆ ಈ ಒಂದು ವಿಚಾರವಾಗಿ ಈಗ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. DK ಬಣದ ನಾಯಕರಿಗೆ ಒಂದು ರೀತಿಯಲ್ಲಿ ಖಡಕ್ ಆದಂತಹ ಉತ್ತರವನ್ನು, ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕಂದರೆ DK ಶಿವಕುಮಾರ್ ಪರವಾಗಿ ಲಾಬಿಯನ್ನು ನಡೆಸೋಕೆ ದೆಹಲಿಗೆ ಹೋಗಿದ್ದರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತು ಕೂಡ ಆಡಿದರು. ಆದರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸರಿಯಾದ ರೀತಿ ಸ್ಪಂದಿಸಿಲ್ಲ. ಮತ್ತು ನಿಮ್ಮನ್ನು ಇಲ್ಲಿಗೆ ಯಾರು ಬರೋಕ್ಕೆ ಹೇಳಿದ್ರು, ಯಾಕೆ ಬಂದ್ರಿ ಅನ್ನುವಂಥ ರೀತಿಯಲ್ಲೇ ಮಾತನಾಡಿ ವಾಪಸ್ ಕಳಿಸಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಬಣದ ನಾಯಕರಿಗೆ ಒಂದು ರೀತಿಯಲ್ಲಿ ಅಸಮಾಧಾನ ಆಗಿದೆ, ಬೇಜಾರಾಗಿದೆ. ಅದರಲ್ಲಿ ಮುಖ್ಯವಾಗಿ DK ಶಿವಕುಮಾರ್ಗೂ ಕೂಡ ಬೇಜಾರಲ್ಲೇ ಇದ್ದಾರೆ. ಯಾಕಂದರೆ ಏನು ಕೂಡ ಬದಲಾವಣೆಗಳು ಆಗ್ತಾ ಇಲ್ಲ, ಅದರ ಒಂದು ಮುನ್ಸೂಚನೆ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಬರೀ ಚರ್ಚೆಗಳೇ ಆಗ್ತಾ ಇದೆ. ಬೇರೆ ಬೇರೆ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಒಂದು ಕಡೆ ದಲಿತ ನಾಯಕರು ಮೀಟಿಂಗ್ ಮಾಡಿದ್ರೆ, ಇನ್ನೊಂದು ಕಡೆ ಬೇರೆ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಏನಾಗ್ತಾ ಇದೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ? ಯಾಕೆ ಕುರ್ಚಿಗಾಗಿ, ಸ್ಥಾನಗಳಿಗಾಗಿ ಬದಲಾಗ್ತಾ ಇದ್ದಾರೆ ನಾಯಕರು? ಮತ್ತು ಕುರ್ಚಿಗಾಗಿ ಇಷ್ಟೊಂದು ಚರ್ಚೆ ಮಾಡ್ತಾ ಇದ್ದಾರೆ, ಬಡಿದಾಡ್ತಾ ಇದ್ದಾರೆ, ವಾಗ್ವಾದಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದನ್ನೆಲ್ಲ ನೋಡಿದಂತಹ ಜನರಲ್ಲಿ ಮೂಡುವಂತಹ ಪ್ರಶ್ನೆ ಒಂದೇ, ಈ ನಾಯಕರು ರಾಜಕೀಯದಲ್ಲಿರುವುದು ಬರೀ ಕುರ್ಚಿಯ ಆಸೆಗೇನಾ, ಅಥವಾ ರಾಜಕೀಯ ನಾಯಕರಲ್ಲಿ ತಮಗೆ ಅಧಿಕಾರ ಬೇಕು, ಹೇಗಾದರೂ ಮಾಡಿ ಅಧಿಕಾರ ತೆಗೆದುಕೊಳ್ಬೇಕು ಅನ್ನೋದು ಬಿಟ್ಟರೆ ತಲೆಯಲ್ಲಿ ಬೇರೆ ಏನೂ ಇಲ್ವಾ? ರಾಜ್ಯದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳಿವೆ. ಜನರು ಸಮಸ್ಯೆಯಿಂದ ಬಳಲಿ ಹೋಗ್ತಾ ಇದ್ದಾರೆ. ಒಂದು ಕಡೆ ನಮಗೆ 2ನೇ ಬೆಳೆ ಇಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ತುಂಗಾಭದ್ರಾ ಒಂದು ನದಿಯೆಲ್ಲ ಡ್ಯಾಮ್ ಏನಿದೆ, ಆ ಜಲಾಶಯದಿಂದ ನಾವು ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದರು ಶಿವರಾಜ್ ತಂಗಡಗಿ ಅವರು, ಅಲ್ಲಿನ ಉಸ್ತುವಾರಿ ಅವರು. ಹೀಗಿರುವಾಗ ಇನ್ನು ಮಳೆ ಬಂದು ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಸರಿಯಾದ ರೀತಿಯಲ್ಲಿ ನಮ್ಮ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗುತ್ತಾ ಇಲ್ಲ. ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದ ಹೋರಾಟವನ್ನು ನೋಡಿದ್ವಿ. ಈಗ ಮೆಕ್ಕೆಜೋಳ ಒಂದು ಬೆಳೆಗಾರರ ಹೋರಾಟ, ಹೀಗೆ ರೈತರ ಹೋರಾಟಗಳು ನಡೀತಾ ಇವೆ. ಬೆಂಗಳೂರಿನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ರಸ್ತೆ ಗುಂಡುಗಳಿದೆ ಅನ್ನುವಂಥ ಒಂದು ಪ್ರಾಬ್ಲಮ್ಗಳಿದೆ. ಸಾಕಷ್ಟು ವಿಚಾರಗಳಿದೆ ಚರ್ಚೆ ಮಾಡೋಕ್ಕೆ, ಸುಧಾರಣೆ ಮಾಡೋಕ್ಕೆ, ಜನರಿಗೆ ಸೇವೆಯನ್ನು ಮಾಡೋಕ್ಕೆ. ಆದರೆ ಅದ್ಯಾವುದು ಚರ್ಚೆ ಆಗ್ತಾ ಇಲ್ಲ. ನಿರಂತರವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಮಾತ್ರ ಒಂದೇ, ಕಾಂಗ್ರೆಸ್ ಪಕ್ಷದಲ್ಲಿನ ಬದಲಾವಣೆಗಳು, CM ಬದಲಾವಣೆ. ಹೀಗಿರುವಾಗ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಇದರ ಬಗ್ಗೆ. DK ಶಿವಕುಮಾರ್ ಬಣದ ನಾಯಕರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ, ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಯಾಕಂದರೆ ನೋಡಿ, ರಾಜಕೀಯದಲ್ಲಿ ಆಗ್ತಿರುವಂತಹ ಒಂದು ಬಿರುಸಿನ ಚಟುವಟಿಕೆಗಳಿಂದ ಸಾಕಷ್ಟು ಜನ ಚಿಂತೆಗೀಡಾಗ್ಬಿಟ್ಟಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಏನೋ ಒಂದು ಅಂತರ್ಯುದ್ಧ ನಡೀತಾ ಇದೆ, ಅದು ತೀವ್ರವಾಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ನಾಯಕತ್ವ ಬದಲಾವಣೆಗೆ DK ಶಿವಕುಮಾರ್ ಬಣ ಪಟ್ಟು ಹಿಡಿದು ಕೂತ್ಬಿಟ್ಟಿದೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. DK ಶಿವಕುಮಾರ್ ಬಣದ ಸಚಿವರು, ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಬಂದಿದ್ದರು. ಅಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಏನೂ ಕೂಡ ವರ್ಕೌಟ್ ಆಗಲಿಲ್ಲ. ಇನ್ನು ಈ ಒಂದು ಬೆಂಬಲಿಗರು ಏನಿದ್ದಾರೆ, ಅವರು ದೆಹಲಿಯಲ್ಲೇ ಕೂತ್ಕೊಂಡು ದಾಳ ಉಳಿಸುವಂಥ ಒಂದು ಪ್ಲಾನನ್ನು ಮಾಡ್ತಾ ಇದ್ರು. ಹೀಗಾಗಿ ಇನ್ನು ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲೂ ಕೂಡ ದಲಿತರ ಒಂದು ಮೀಟಿಂಗ್ ನಡೆದಿದೆ, ದಲಿತ ನಾಯಕರ ಮೀಟಿಂಗ್, ಡಿನ್ನರ್ ಪಾರ್ಟಿ ನಡೆದಿದೆ. ಅಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ CM ಸಿದ್ದರಾಮಯ್ಯ ಮಾತನಾಡಿ ಹೇಳ್ತಾರೆ, ಏನೇ ಆದರೂ ಸರಿ ರಾಜಕೀಯದಲ್ಲಿ ನಾನು ಹೇಳ್ತೀನಿ ಕೇಳಿಬಿಡಿ. ಅದೇನು ಅಂತಂದರೆ, ನಾನು CM ಆಗಿ ಮುಂದುವರೆಯೋದು ಖಚಿತ, ಯಾರು ಕೂಡ ಡೌಟ್ ಬೇಡವೇ ಬೇಡ. ಈ ಬಗ್ಗೆ CM ಸಿದ್ದರಾಮಯ್ಯ ಮಾತನಾಡ್ತಾರೆ. ನೋಡಿ, ಯಾರಿಗೂ ಕೂಡ ಡೌಟೇ ಬೇಡ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ. ಅದರ ಜೊತೆಗೆ ಮುಂದಿನ ಒಂದು ಬಜೆಟನ್ನು ನಾನೇ ಮಂಡನೆ ಮಾಡ್ತೀನಿ. ಅದು 17ನೇ ಬಜೆಟ್ ಸಿದ್ದರಾಮಯ್ಯ ಅವರು. ಮೊದಲು DKC ಬಣ್ಣದ ಒಂದು ಶಾಸಕರೇನಿದ್ದಾರೆ, ಅವರಿಗೆ ಇದು ಒಂದು ರೀತಿಯಲ್ಲಿ ಖಡಕ್ ಆದಂತಹ ಸಂದೇಶ, ಉತ್ತರ ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ನೀವು ಒದ್ದಾಡೋಕ್ಕೆ ಹೋಗ್ಬಿಡಿ, ಏನು ಪ್ರಯತ್ನ ಮಾಡಬೇಡಿ, ಏನೂ ವರ್ಕೌಟ್ ಆಗಲ್ಲ, ನಾನೇ CM ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ.
ಯಾಕೆ ಪದೇ ಪದೇ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೆ ನಿಮಗೆ ಅನುಮಾನ? ಮತ್ತೆ ಮತ್ತೆ ಅದೇ ಪ್ರಶ್ನೆ ಯಾಕೆ? ನಾಯಕತ್ವದ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಯಾವತ್ತಾದರೂ ಮಾತನಾಡಿದ್ಯಾ? ಏನಾದರೂ ಹೇಳಿದೆಯಾ? ಇಲ್ಲ. ಹಾಗಂದ್ರೆ ನಾನೇ ಇರ್ತೀನಿ ಅಂತ ಅರ್ಥ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಮಾತನಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಆಗಿರ್ಬೋದು, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲ ನಾವು ಭದ್ರಾಗಿರ್ತೀವಿ. ಆದರೆ ಹೈಕಮಾಂಡ್ ಇನ್ನೂ ಮಾತನಾಡಿಲ್ಲ. ಈ ಬಗ್ಗೆ ಹೈಕಮಾಂಡ್ ಎಲ್ಲಿಯವರೆಗೆ ಮಾತನಾಡಲು ಅಲ್ಲಿವರೆಗೂ ನಾನೇ ಇರ್ತೀನಿ. ಮಾತನಾಡಿದ್ರೆ ಅದು ಗೊತ್ತಾಗುತ್ತೆ. ಮಾತನಾಡಿದೆಯಾ? ಇಲ್ವಲ್ಲ. ಹೈಕಮಾಂಡ್ ಈ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ, ಯಾರಿಗೂ ಕೂಡ ಏನೂ ಹೇಳಿಲ್ಲ. ಹಾಗಾದರೆ ಮತ್ತೆ ಮತ್ತೆ ಇದೇ ಪ್ರಶ್ನೆಗಳು ನಿಮ್ಮಲ್ಲಿ ಯಾಕೆ ಹುಟ್ಟುತ್ತಾ ಇದೆ? ಹೈಕಮಾಂಡ್ ಹೇಳಿದ್ದನ್ನು ನಾನು ಪಾಲಿಸ್ತೀನಿ, DCM CM ಎಲ್ಲರೂ ಕೂಡ ಪಾಲಿಸಬೇಕು, DK ಶಿವಕುಮಾರು ಪಾಲಿಸಬೇಕು, ಅವರ ಬಣದವರು ಪಾಲಿಸಬೇಕು, ನನ್ನ ಬಣದವರು ಪಾಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ಒಂದು ಮಾತುಗಳನ್ನು ಆಡೋ ಮೂಲಕ CM ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ಇದು DK ಶಿವಕುಮಾರ್ ಬಣದವರಿಗೇನೆ ಹೇಳಿದಂತಹ ಮಾತು ಅನ್ನೋದ್ರ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ CM ಬದಲಾವಣೆ ವಿಚಾರವಾಗಿ CM ಪಕ್ಷದ ಅಂದರೆ CM ಪರವಾಗಿರುವಂತಹ ಒಂದು ನಾಯಕರೇನಿದ್ದಾರೆ, ಆ ಬಣ ಏನಿದೆ ಅವರೇನು ಮಾತಾಡಲ್ಲ. ಯಾಕಂದರೆ ಈಗ ಅವರೇ CM ಸಿದ್ದರಾಮಯ್ಯವರೇ ಒಂದು ನಾಯಕರಾಗಿರೋದ್ರಿಂದ. ಆದರೆ ಇತ್ತ DK ಶಿವಕುಮಾರ್ ಬಣದ ನಾಯಕರು ಮಾತ್ರ ಸತತವಾಗಿ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಏನಾದರೂ ಒಂದು ಮಾಡಿ ನಮ್ಮ ನಾಯಕರನ್ನು ಮುಖ್ಯಮಂತ್ರಿ ಮಾಡಬೇಕು. DK ಶಿವಕುಮಾರ್ ಸಹೋದರ DK ಸುರೇಶ್ ಕೂಡ ಮಾತನಾಡ್ತಾರೆ ಕೆಲವೊಂದು ಸಾರಿ. ಹೌದು, ನಮ್ಮ ಅಣ್ಣ CM ಆಗೇ ಆಗ್ತಾರೆ, ಅವರು ಪಟ್ಟಂತಹ ಕಷ್ಟಕ್ಕೆ ಶ್ರಮಕ್ಕೆ ಒಂದಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ, ಅದು CM ಸ್ಥಾನ. ಅದು ಬರುವವರೆಗೂ ಕೂಡ ನಾವು ಕಾಯಬೇಕು, ಕಾದು ನೋಡ್ತೀವಿ, ಕಾದು ನೋಡುವಂತಹ ಒಂದು ತಂತ್ರವನ್ನು ಅನುಸರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಆಗಿರ್ಬೋದು, DK ಸುರೇಶ್ ಆಗಿರ್ಬೋದು, ಇವರ ಒಂದು ಬಣದ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ DK ಶಿವಕುಮಾರ್ ಕೂಡ ಸ್ವಲ್ಪ ಟ್ರಿಗರ್ ಆಗ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಅವರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಮನಸ್ಸಲ್ಲೇ ಇಟ್ಕೊಂಡಿದ್ರು, ಈಗ ಒಂದೊಂದೇ ಮಾತುಗಳನ್ನು ಹೊರಗೆ ಬಿಡ್ತಾ ಇದ್ದಾರೆ. ಇದೇ ಈಗಿರುವಾಗ ರಾಜಕೀಯದಲ್ಲಿ ಚಟುವಟಿಕೆಗಳು ಜೋರಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಏನಾದರೂ ಆಗ್ಬಿಡ್ಬೋದಾ, ಗೊಂದಲ ಆಗ್ಬಿಡ್ಬೋದಾ, ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಏನಾದರೂ ಆಗೇ ಆಗುತ್ತಾ? ಯಾಕಂದರೆ ಏನಾದರೂ ಒಬ್ಬ ನಾಯಕರು ಮುನಿಸಿಕೊಂಡ್ರೆ, ಏನಾದರೂ ಕಿತಾಪತಿಯನ್ನು ಮಾಡಿದ್ರೆ ಸರ್ಕಾರಕ್ಕೆ ಹೊಡೆತ ಬೀಳುವಂತಹ ಒಂದು ಚಾನ್ಸ್ ಇದೆ. ಹೀಗಾಗಿ DK ಶಿವಕುಮಾರ್ ಬಣದ ನಾಯಕರಿಗೆ CM ಈ ರೀತಿಯಾಗಿ ಉತ್ತರವನ್ನು ಕೊಟ್ಟುಬಿಟ್ಟಿದ್ದಾರೆ. ಕ್ಲಿಯರ್ ಆಗಿಬಿಡುತ್ತೆ ಈ ಒಂದು ವಿಚಾರ. ಹೈಕಮಾಂಡ್ ಹೇಳುವವರೆಗೂ ಕೂಡ ಯಾರೂ ಕೂಡ ಏನು ಮಾತನಾಡಬೇಡಿ, ಏನು ಪ್ರಶ್ನೆಗಳನ್ನು ಕೇಳಬೇಡಿ, ನಿಮ್ಮ ತಲೆ ಮೇಲೆ ಯಾವುದೇ ಒಂದು ಅನುಮಾನವನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಾನೇ CM ಆಗಿ ಮುಂದುವರಿತೀನಿ, ಮುಂದಿನ ವರ್ಷದ ಬಜೆಟನ್ನು ಕೂಡ ಮಂಡನೆ ಮಾಡ್ತೀನಿ ಅಂತ ಹೇಳಿ CM ಸಿದ್ದರಾಮಯ್ಯ ಖಡಕ್ ಆದಂತಹ ಒಂದು ಸಂದೇಶವನ್ನು ಎಲ್ಲರಿಗೂ ಕೂಡ ರವಾನೆ ಮಾಡಿಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.